ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 57ನೇ ಭೇಟಿ. ಹಿಂದಿನ ತರಗತಿಯಲ್ಲಿ ನಾವು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. ನೋಡಿ ಸ್ನೇಹಿತರೆ, ನಮಗೆ ಹೇಳಿದ್ದೆ, ಕನ್ನಡದಲ್ಲಿ ನಾವು ಏನು ಕೇಳಿಸ್ಕೊಳ್ತೀವೋ ಅದೇ ಥರ ಹೇಳ್ತೇವೆ. ಇಂಗ್ಲೀಷ್ನಲ್ಲಿ ನಾವು ಏನು ಕೇಳಿಸ್ಕೊಳ್ತೀವೋ ಅದೇ ಥರ ಹೇಳೋಕ್ಕಾಗಲ್ಲ. ಅದರ ವ್ಯತ್ಯಾಸವನ್ನು ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಇಂದು ಸ್ವಲ್ಪ ಮುಂದುವರೆದ ಭಾಗ, ಸ್ವಲ್ಪ ಬದಲಾವಣೆ ಮಾಡಿ ಆ ವಿಷಯನೇ ಚರ್ಚೆ ಮಾಡ್ತಾ ಇದ್ದೇನೆ. ವಾಕ್ಯ ರಚನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ನೋಡಿ. ಸರ್, ವಿ ಆರ್ ಹಿಯರ್ ಅಂಡ್ ವೇಟಿಂಗ್ ಫಾರ್ ಯು, ಸ್ಟೂಡೆಂಟ್ಸ್ ಸೆಡ್. ಸ್ನೇಹಿತರೆ, ಸರ್, ವಿ ಆರ್ ಹಿಯರ್ ಅಂಡ್ ವೇಟಿಂಗ್ ಫಾರ್ ಯು, ಸ್ಟೂಡೆಂಟ್ಸ್ ಸೆಡ್ ಅಂದರೆ, ಸರ್ ನಾವಿಲ್ಲಿದ್ದೇವೆ, ನಿಮಗಾಗಿ ಕಾಯ್ತಾ ಇದ್ದೇವೆ. ಇದು ಸಾಮಾನ್ಯವಾಗಿ ಪರೀಕ್ಷಾ ಸಮಯದಲ್ಲಿ ಕೆಲವು ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಬೇರೆ ಟೈಮ್ನಲ್ಲೂ ಮಾಡ್ತಾರೆ. ಸಂಡೇ ಅಥವಾ ಸಾಟರ್ಡೇಸು, ರಜೆ ದಿವಸ ವಿಶೇಷ ತರಗತಿ, ಸ್ಪೆಷಲ್ ಕ್ಲಾಸಸ್ನ ಮಾಡ್ತಾರೆ. ಸ್ಟೂಡೆಂಟ್ಸ್ ಬಂದಿರ್ತಾರೆ ಇನ್ ಟೈಮ್ಗೆ, ಕಾರಣಾಂತರದಿಂದ ಕನ್ಸರ್ನ್ಡ್ ಟೀಚರ್ ಬಂದಿಲ್ಲ. ಆವಾಗ ಅವರಿಗೆ ಕರೆ ಮಾಡ್ತಾರೆ, ಕಾಲೇಜ್ ಆಫೀಸಿಂದನೋ ಅಥವಾ ಯಾರೋ ಫೋನ್ ಇಟ್ಕೊಂಡಿರ್ತಾರೆ. ಸರ್ ನಾವಿಲ್ಲಿದ್ದೇವೆ, ನಾವು ನಿಮ್ಮತ್ತೆ ತಮಗಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು. ಇದನ್ನು ನಾವು ಹೇಳಬೇಕು. ಈಗ ಅಲ್ಲಿ ಕೇಳ್ಕೊಂಡು ಅಟೆಂಡರು ಯಾರೋ ಪ್ರಿನ್ಸಿಪಾಲು ಯಾರೋ ತಿಳಿಸ್ಬೇಕು. ಮಕ್ಕಳು ಹೀಗೆ ಫೋನ್ ಮಾಡ್ತಾಯಿದ್ರು ಸರ್, ಹೀಗೆ ಹೇಳ್ತಾಯಿದ್ರು. ಅಲ್ಲಿ ತಿಳಿಸೋರು ಹೀಗೆ ಹೇಳೋಕ್ಕಾಗಲ್ಲ. ವಿ ಆರ್ ಹಿಯರ್ ಆ್ಯಂಡ್ ವೇಟಿಂಗ್ ಫಾರ್ ಯು ಅಂತ ಹೇಳೋಕ್ಕಾಗಲ್ಲ. ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ನೋಡಿ. ದ ಸ್ಟೂಡೆಂಟ್ಸ್ ಸೆಡ್, ಎ ಇದು ಶಾಲಾ ಹಂತದಲ್ಲಿ. ದ ಸ್ಟೂಡೆಂಟ್ಸ್ ಸೆಡ್ ಟು ದ ಟೀಚರ್ ದಟ್ ದೇ ವರ್ ದೇರ್. ಇದು ಬಹಳ ಮುಖ್ಯ. ವಿ ಹೋಗಿ ದೇ ಆಯಿತು, ಆರ್ ಹೋಗಿ ವರ್ ಆಯಿತು, ಹಿಯರ್ ಹೋಗಿ ದೇರ್ ಆಯಿತು. ಮಕ್ಕಳು ಸ್ಪೆಲ್ಲಿಂಗ್ ತಪ್ಪು ಬರೀತಾರೆ ಕೆಲವು ಸಾರಿ, ಬುದ್ಧಿವಂತ ಮಕ್ಕಳೇ ತಪ್ಪು ಬರೆದ್ಬಿಟ್ಟಿದ್ದಾರೆ. THERE ಅಂದರೆ ಅಲ್ಲಿ, THEIR ಅಂದರೆ ಅವರ. ಅದು ಬಹಳಷ್ಟು ಸರಿ ಆಗಿದೆ, ನಾನು ಗಮನಿಸಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಇದು ಹೈಸ್ಕೂಲ್ ಥರ. ಟೀಚರ್ಗೆ ಸ್ಟೂಡೆಂಟ್ಸ್ ಹೇಳಿದ್ರು ಸೆಡ್ ಫಾರ್ಮ, ಸೆಡ್ ಟು ಬಂದು, ಸೆಡ್ ಬಂದ ಮೇಲೆ ಟು ಬರಬೇಕು ನೋಡಿ. ಇಂಗ್ಲೀಷ್ ನಿಯಮ ಹೇಗಿದೆ. ದ ಸ್ಟೂಡೆಂಟ್ ಸೆಡ್ ಟು ದ ಟೀಚರ್ ದಟ್ ದೇ ವರ್ ದೇರ್. ವಿದ್ಯಾರ್ಥಿಗಳು ಅವರ ಟೀಚರ್ ಹೇಳಿದರು ಅವರಲ್ಲಿದ್ದಾರೆ ಅಂತ. ಅಂದರೆ ನಾವು ಇಲ್ಲಿ ಇದ್ದೇವೆ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ನಾವು ಹೋಗಿ, ವಿ ಹೋಗಿ ದೇ ಆಯಿತು ನೋಡಿ, ವಿ ಹೋಗಿ ದೇ ಆಯಿತು, ಮತ್ತು ಆರ್ ಹೋಗಿ ವರ್ ಆಯಿತು, ಹಿಯರ್ ಹೋಗಿ ದೇರ್ ಆಯಿತು. ನಾವು ಹೋಗಿ ಅವರಾಯಿತು ಆಯಿತಾ, ಆರ್ ಹೋಗಿ ವರ್ ಆಯಿತು, ಹಿಯರ್ ಹೋಗಿ ದೇರ್ ಆಯಿತು. ಇದು ಬಹಳ ಮುಖ್ಯವಾದ ಭಾಗ ಇಂಗ್ಲೀಷಲ್ಲಿ. ಇದನ್ನು ಸ್ವಲ್ಪ ಮುಂದುವರೆದ ಭಾಗ. ನಾವು ಕಮ್ಯುನಿಕೇಷನ್ಗೆ ನಾವು ಶಾಲಾ ಹಂತದಿಂದ ಬಂದ ಮೇಲೆ ನಾನು ಬಹಳಷ್ಟು ಮಕ್ಕಳು ಕೇಳಿದೆ, ಮೊನ್ನೆ ತರಗತಿ ಆದಮೇಲೆ ಬಹಳಷ್ಟು ಮಕ್ಕಳು ಕೇಳಿದೆ. ಅವರು ಅದನ್ನೆಲ್ಲ ಫಸ್ಟ್ ಒನ್ನೇ ಹೇಳಿದರು ಏನಂತ. ಸೊ ಐ ಆಮ್ ಗೋಯಿಂಗ್ ಟು ಹುಬ್ಳಿ, ಮೈ ಫಾದರ್ ಸೆಡ್ ದಟ್ ಹಿ ವಾಸ್ ಗೋಯಿಂಗ್ ಟು ಹುಬ್ಳಿ. ಅದನ್ನು ಬಹಳಷ್ಟು ಮಕ್ಕಳು ಹೇಳಿದರು. ಆದರೆ ಮೈ ಫಾದರ್ ಟೋಲ್ಡ್ ಮೀ ದಟ್ ಹಿ ವಾಸ್ ಗೋಯಿಂಗ್ ಟು ಹುಬ್ಳಿ ಅಂತ ಯಾರು ಹೇಳಲಿಲ್ಲ. ಇದು ಬಹಳ ಮುಖ್ಯ. ಇದು ಮುಂದುವರೆದ ಭಾಗ. ನಾವು ಕಮ್ಯುನಿಕೇಷನ್ನಲ್ಲಿ, ಕಾಲೇಜ್ ಲೆವೆಲಲ್ಲಿ ಮತ್ತು ಸ್ಟ್ಯಾಂಡರ್ಡ್ ಕಮ್ಯುನಿಕೇಷನಲ್ಲಿ ನಾವು ಸಾಮಾನ್ಯವಾಗಿ ನೋಡಿ ತಪ್ಪಲ್ಲ ಅದು. ಮೈ ಮದರ್ ಸೆಡ್ ಟು ಮೀ ಎ ಸ್ಟೋರಿ, ಗ್ರಾಮೆಟಿಕಲಿ ಕರೆಕ್ಟ್ ಇದೆ, ಬಟ್ ಅಷ್ಟು ಚೆನ್ನಾಗಿರಲ್ಲ. ಮೈ ಮದರ್ ಟೋಲ್ಡ್ ಮೀ ಎ ಸ್ಟೋರಿ, ಮೈ ಫಾದರ್ ಟೋಲ್ಡ್ ಮೀ ಎ ಸ್ಟೋರಿ ಹೇಳಬೇಕು. ಈಗ ನೋಡಿ, ದ ಸ್ಟೂಡೆಂಟ್ಸ್ ಟೋಲ್ಡ್ ದ ಟೀಚರ್, ಟೋಲ್ಡ್ ದೇರ್ ಬೇಕಾದ್ರೂ ಹಾಕ್ಬೋದು. ಇಲ್ಲಿ ದಾ ಹಾಕೋದು ಉದ್ದೇಶ ಏನು, ಅದು ಕನ್ಫರ್ಮ್ ಮಾಡೋದು. ಅವ್ರ ಟೀಚರು, ದ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೇವೆ ನಾನು ನಮ್ಮಲ್ಲಿ ಇಂಗ್ಲೀಷಲ್ಲಿ. ದ ಸ್ಟೂಡೆಂಟ್ಸ್ ಟೋಲ್ಡ್ ದ ಟೀಚರ್ ಅಂದರೆ ದೇರ್ ಟೀಚರ್ ಅಂತ. ದ ಟೀಚರ್ ದಟ್ ದೇ ವರ್ ದೇರ್ ನೋಡಿ. ಇಲ್ಲಿ ಸ್ಟ್ಯಾಂಡರ್ಡ್. ಇಲ್ಲಿ ಸೆಟ್ ಟು ಹೋಗಿ ಟೋಲ್ಡ್ ಹಾಕಿದರೆ ಚೆನ್ನಾಗಿರುತ್ತೆ ಇಂಗ್ಲೀಷು. ಇದು ಸ್ಟ್ಯಾಂಡರ್ಡ್, ಇದು ಅಡ್ವಾನ್ಸ್ಡು. ಇದು ಮುಂಚೆ ಕಾನೂನು ಹೇಳಿದೆ ನಿಮಗೆ, ಆ ಸಣ್ಣ ಡಿಸ್ಕಷನ್ನ ರಿಪೋರ್ಟ್ ಮಾಡಿ ಅಂತ ಕೇಳ್ತಾರೆ ಕಾಲೇಜಲ್ಲಿ. ಬಟ್ ನಮಗೆ ಈ ಹಂತ ಚೆನ್ನಾಗಿ ಗೊತ್ತಿರಬೇಕು. ಈ ಹಂತ ಗೊತ್ತಿದ್ರೆ ಮುಂದಿನ ಹಂತ ಬಹಳ ಸುಲಭ ಆಗ್ತದೆ ಇಂಗ್ಲೀಷ್ನಲ್ಲಿ. ನೋಡಿ, ಸರ್ ವಿ ಆರ್ ಹಿಯರ್ ಆ್ಯಂಡ್ ವೇಟಿಂಗ್ ಫಾರ್ ಯು, ಸ್ಟೂಡೆಂಟ್ಸ್ ಸೆಡ್. ಸಾರ್ ನಾವಿಲ್ಲಿದ್ದೇವೆ, ತಮಗಾಗಿ ಕಾಯ್ತಾ ಇದ್ದೇವೆ ಅಂತ ಹುಡುಗರು ಹೇಳ್ತಾರೆ. ಇದು ಡೈರೆಕ್ಟ್ ಸ್ಪೀಚ್.
ಇಂಡೈರೆಕ್ಟ್ ಸ್ಪೀಚು ಶಾಲಾ ಹಂತದಲ್ಲಿ ದ ಸ್ಟೂಡೆಂಟ್ ಸೆಟ್ ಟು ದ ಟೀಚರ್. ದ ಸ್ಟೂಡೆಂಟ್ ಸೆಟ್ ಅಂದರೂ ಅರ್ಥ ಆಗುತ್ತೆ. ನಾನು ಹೋದ ಸರಿ ಇದನ್ನು ಅವಾಯ್ಡ್ ಮಾಡಿದೆ. ಟು ದ ಟೀಚರ್ ತಪ್ಪಲ್ಲ, ಅದು ಮಕ್ಕಳಿಗೆ ಆ ಪದಗಳು ಜಾಸ್ತಿ ಇದೆ, ಕೆಲವು ಟೀಚರ್ಸ್ ಮಾರ್ಕ್ಸ್ ಕೊಡ್ತಾರೆ. ದ ಸ್ಟೂಡೆಂಟ್ಸ್ ಸೆಟ್ ಟು ದ ಟೀಚರ್, ವಿದ್ಯಾರ್ಥಿಗಳು ಅವರ ಅಧ್ಯಾಪಕರು ಹೇಳಿದರು ದಟ್ ದೇವರ್ ದೇರ್, ಅವರೆಲ್ಲ ಇದ್ದಾರೆ ಅಂತ ತಿಳಿಸಿದ್ರು. ನೋಡಿ ಹೇಗಿದೆ, ಕನ್ನಡ ಥರ ಇಂಗ್ಲೀಷ್ ಹೇಳ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ವಿ ಆರ್ ಹಿಯರ್ ಹೋಗಿ ದೇವರ್ ದೇರ್, ನಾವು ಇಲ್ಲಿ ಇದ್ದೇವೆ ಅನ್ನುವ ಪದ ಇಂಗ್ಲೀಷ್ನಲ್ಲಿ ಅವರು ಅಲ್ಲಿ ಇದ್ದರು ಅಂತ ಆಗುತ್ತೆ. ಅದನ್ನು ಆ್ಯಕ್ಚುಲ್ ಆಗಿ ಇದನ್ನು ಕನ್ನಡಕ್ಕೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಕಷ್ಟ. ನಾನು ಮೊನ್ನೆ ಹೇಳಿದ್ದೇನೆ, ನಾವು ಇಂಗ್ಲೀಷ್ಗೆ ಮುಳುಗಬೇಕು, ಆವಾಗ ಕನ್ನಡದ ಹೊಡೆತ ಇರೋದಿಲ್ಲ. ಕನ್ನಡ ಮಾತಾಡೋ ಇಂಗ್ಲೀಷ್ ಥರ ಮಾತಾಡಬಾರ್ದು. ರಾಮ ವೆಂಟ್ ಟು ಫಾರೆಸ್ಟ್ಗೆ ರಾಮಗೆ ಹೋದ ಕಾಡು ಅನ್ನೋಕ್ಕಾಗಲ್ಲ. ಅದು ಆ ನಿಯಮ ನಾವು ಗಮನದಲ್ಲಿ ಇಟ್ಟುಕೊಂಡ್ರೆ ನಮ್ಮ ಕನ್ನಡನೂ ಚೆನ್ನಾಗಿರುತ್ತೆ, ಇಂಗ್ಲೀಷು ತಪ್ಪಾಗಲ್ಲ. ಇದು ನೋಡಿ ನೆಕ್ಸ್ಟ್ ಮುಂದುವರಿದ ಭಾಗ. ದ ಸ್ಟೂಡೆಂಟ್ಸ್ ಟೋಲ್ಡ್ ದ ಟೀಚರ್. ಕಷ್ಟ ಅಲ್ಲ, ತುಂಬ ಈಸಿ ಇರುತ್ತೆ. ಸೆಟ್ಟು ಅನ್ನೋದ್ರ ಬದಲು ಮೈ ಮದರ್ ಸೆಟ್ ಟು ಮೀ ಎ ಸ್ಟೋರಿ, ತಪ್ಪಲ್ಲ, ಚೆನ್ನಾಗಿರಲ್ಲ ಕೇಳೋದಕ್ಕೆ. ಮೈ ಮದರ್ ಟೋಲ್ಡ್ ಮೀ ಎ ಸ್ಟೋರಿ, ಮೈ ಮದರ್ ಸೆಟ್ ಟು ಮೀ ಟು ವರ್ಕ್ ಹಾರ್ಡ್, ಚೆನ್ನಾಗಿರಲ್ಲ. ಮೈ ಮದರ್ ಟೋಲ್ಡ್ ಮೀ ಟು ವರ್ಕ್ ಹಾರ್ಡ್ ಚೆನ್ನಾಗಿರುತ್ತೆ. ದ ಸ್ಟೂಡೆಂಟ್ಸ್ ಟೋಲ್ಡ್ ದ ಟೀಚರ್ ದಟ್ ದೇ ವರ್ ದೇರ್. ವಿ ಆರ್ ಹಿಯರ್, ದೇ ವರ್ ದೇರ್. ಈ ಬದಲಾವಣೆ ಆಗಿಬಿಟ್ರೆ ಮಕ್ಕಳಿಗೆ ಅಲ್ಲಿ 3 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯವಾಗಿ ಹೈಸ್ಕೂಲು ಇದರಲ್ಲಿ ಆ ಲೆವೆಲ್ಲಿ 3 ಮಾರ್ಕ್ಸ್ ಕೊಡ್ತೆ. ಕಾಲೇಜ್ಗೆ ಹೋದರೆ ಇನ್ನೊಂದು 2 ಲೈನ್ ಹೆಚ್ಚಿಗೆ ಇರುತ್ತೆ, ಮಾರ್ಕ್ಸ್ 5 ಮಾರ್ಕ್ಸ್ ಕೊಟ್ಟಿರ್ತಾರೆ, ಬಂದುಬಿಡುತ್ತೆ. ಈ ಭಾಗ ಸ್ನೇಹಿತರೆ ನಾವು ಮರಿಬಾರ್ದು. ನೋಡಿ, ವಿ ಆರ್ ಹಿಯರ್, ವಿ ಹೋಗಿ ದೇ ಆಯಿತು, ಆರ್ ಹೋಗಿ ವರ್ ಆಯಿತು, ಹಿಯರ್ ಹೋಗಿ ದೇರ್ ಆಯಿತು, ನಾವು ಹೋಗಿ ಅವರು, ಆರು ವರ್, ಆರು ಆಗಿರುವುದು, ವರ್ ಆಗಿದ್ದದ್ದು ಅಷ್ಟೇ, ಬಹುವಚನ. ಹಿಯರ್ ಇಲ್ಲಿ, ದೇರ್ ಅಲ್ಲಿ. ಈ ಬದಲಾವಣೆಯನ್ನು ಗಮನಿಸ್ಕೋಬೇಕು. ಎರಡನೇ ನೋಡಿ, ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಹೇಳಿದಾಗ ಇಂಡೈರೆಕ್ಟ್ ಸ್ಪೀಚು ಶಾಲಾ ಹಂತ. ದ ಸ್ಟೂಡೆಂಟ್ಸ್ ಸೆಟ್ ಟು ದ ಟೀಚರ್ ದಟ್ ದೇ ವರ್ ದೇರ್. ಹೈಸ್ಕೂಲ್ ಹಂತದಲ್ಲಿ ಕೆಲವು ಕಾನ್ವೆಂಟ್ಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಮುಂದೆ ಬರೋ ಭಾಗ ಹೇಳ್ಕೊಟ್ಟಿರ್ತಾರೆ ಆ ಮಕ್ಕಳು, ಅದು ಬಹಳ ಕಡಿಮೆ ಅವ್ರ ಸಂಖ್ಯೆ. ಕೆಲವು ಸ್ಟ್ಯಾಂಡರ್ಡ್ ಸ್ಕೂಲರ್ಸಲ್ಲಿದೆ. ಈಗ ಕೆಲವು ವಿಷಯ ಹೇಳೋಕ್ಕಾಗಲ್ಲ. ಭಾಳಷ್ಟು ನನಗೆ ವಿದ್ಯಾರ್ಥಿಗಳು ಸಿಗ್ತಾ ಇರ್ತಾರೆ ಹೋದಾಗ ಹಾಸ್ಟೆಲ್ಗಳಿಗೆ, ಶಾಲಾ ಕಾಲೇಜಿಗೆ. ಗೊತ್ತಾಯ್ತು, ಲಿಟ್ರೇಚರ್ MA ಮಾಡಿದ್ರು ಇಂಗ್ಲೀಷಲ್ಲಿ, ಪಾಪ ಇಂಗ್ಲೀಷ್ ಕಲಿತೇ ಇಲ್ಲ. ನಾನು ಗೊತ್ತಾಗ್ತದೆ ಮುಂದೆ ಎಂತೆಂಥದ್ದು ಏನು ಕತೆ. ನೋಡಿ, ಲೆಕ್ಕದಲ್ಲಿ ತಪ್ಪು ಮಾಡಿದ್ರೆ ಯಾರಾದರೂ ಹೇಳ್ಬಿಡ್ತಾರೆ. ಗಣಿತದಲ್ಲಿ 4 3 8 ಅಂತ ಹೇಳಿದ್ರೆ ಅಲ್ಲಿ ಯಾರಾದರೂ ಆ ಕಸ ಗುಡಿಸೋ ಅಮ್ಮ ಹೇಳ್ತಾರೆ 4 3 7 ಕಣ್ಮಗ 8 ಅಲ್ಲ ಅಂತ ಹೇಳ್ತಾರೆ. ಬಟ್ ಇಂಗ್ಲೀಷ್ನಲ್ಲಿ ಐ ಡಿಡ್ ನಾಟ್ ವೆಂಟ್ ಟು ಬೆಂಗಳೂರು ಅಂದರೆ ಇಷ್ಟು ಚೆನ್ನಾಗಿದೆ ನಿಮ್ಮ ಇಂಗ್ಲೀಷ್ ಅಂತಾರೆ. ಹೀಗಾಗ್ಬಿಟ್ಟಿದೆ. ಅದು ಗೊತ್ತಿಲ್ಲ, ಅದು ನಮ್ಮ ಇಂಗ್ಲೀಷ್ ಕತೆ ಏನಾಗ್ಬಿಡುತ್ತೆ ಗೊತ್ತಿಲ್ಲ. ಎಲ್ಲ ಕೆಲವರು ಪ್ರೊಟೆಕ್ಟ್ ಮಾಡೋರು ಇರ್ತಾರೆ, ಬಟ್ ಅವರು ಸರ್ವೈವ್ ಆಗ್ತಾರೆ, ಉಳಿದವ್ರಿಗೆ ಕಷ್ಟ ಆಗ್ತದೆ. ಟೀಚರ್ಸ್ಗೆ ಇಂಗ್ಲೀಷು ಸರಿ ಗೊತ್ತಿಲ್ಲ ಅಂದರೆ ಸ್ಟೂಡೆಂಟ್ಸ್ ಯಾಕೆ ಕಲಿತಾರೆ? ನಮ್ಮ ಕಾಲದಲ್ಲಿ ಟೀಚರ್ಸಿಗೆ ಚೆನ್ನಾಗಿ ಗೊತ್ತಿತ್ತು, ಬಟ್ ಅವ್ರು ಕಲಿಸೋ ನಮ್ಗೆ ಅವಕಾಶ ಸಿಗಲಿಲ್ಲ ಅಷ್ಟೇ. ಬಟ್ ಇವಾಗ ಐ ಆಮ್ ಸಾರಿ ಟು ಸೇ ಮೆನಿ ಆಫ್ ಅವರ್ ಇಂಗ್ಲೀಷ್ ಟೀಚರ್ಸ್ ಹ್ಯಾವ್ ಟು ಇಂಪ್ರೂವ್ ದೇರ್ ಇಂಗ್ಲೀಷ್ ಇನ್ಎವಿಟಬಲಿ. ನೋಡಿ, ದ ಸ್ಟೂಡೆಂಟ್ ಸೆಟ್ ಟು ದ ಟೀಚರ್ ದಟ್ ದೇ ವರ್ ದೇರ್. ಇದು ಇಂಡೈರೆಕ್ಟ್ ಮೆಥಡ್. ದ ಸ್ಟೂಡೆಂಟ್ಸ್ ಟೋಲ್ಡ್ ದ ಟೀಚರ್ ದಟ್ ದೇ ವರ್ ದೇರ್. ಸೆಟ್ಟು ಹೋಗಿ ಟೋಲ್ಡ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ, ವಿ ಆರ್ ಹಿಯರ್ ಹೋಗಿ ದೇ ವರ್ ದೇರ್, ದೇ ವರ್ ದೇರ್. ಈ ಭಾಗ ಚೆನ್ನಾಗಿ ಗಮನದಲ್ಲಿ ಇಟ್ಕೊಂಡ್ರೆ ಇಂಗ್ಲೀಷು ಸುಲಭ ಆಗ್ತದೆ. ಅಲ್ಲಿ ನೋಡಿ, ಐ ಆಮ್ ಗೋಯಿಂಗ್ ಟು ಹುಬ್ಳಿ ಹೋಗಿ ಹಿ ವಾಸ್ ಗೋಯಿಂಗ್ ಟು ಹುಬ್ಳಿ ಆಯಿತು. ಇಲ್ಲಿ ವಿ ಆರ್ ಹಿಯರ್ ಹೋಗಿ ದೇವರ್ ದೇರ್ ಆಯಿತು. ಸ್ವಲ್ಪ ಅಲ್ಲಿ ಸಿಂಗಲ್ ಇತ್ತು, ಇಲ್ಲಿ ಪ್ಲೂರಲ್ ತಗೊಂಡಿದ್ದೇನೆ, ಅಂತಹ ವ್ಯತ್ಯಾಸ ಇಲ್ಲ. ಇನ್ನು ಸಿಂಪಲ್ ಪ್ರೆಸೆಂಟ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅವೆಲ್ಲ ಇದೆ. ಅದು ನನ್ನ ಕೈಲಿ ಏನು ನನಗೆ ತಿಳಿದಿದೆ ಅದನ್ನಂತ ಮಾತ್ರ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಎಲ್ಲರೂ ಇದನ್ನು ವಾಚ್ ಮಾಡಬೇಕು, ನಿಮ್ಮ ಸಜೆಷನ್ನ ಕೊಡಬೇಕು, ಕಮೆಂಟ್ ಹಾಕಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.